ಶಾಂತಿ. ಅಕ್ಟೋಬರ್ 28, 2025 प्रातः मुरली बाप दादा मधुबन। मीठे बच्चे, तुम्हें संगम पर सेवा करके गायन लायक बनना है। फिर भविष्य में पुरुषोत्तम बनने से तुम पूजा लायक बन जाएंगे। ಮಧುರರಾದ ಮಕ್ಕಳೇ, ನೀವು ಸಂಗಮ ಯುಗದಲ್ಲಿ ಸೇವೆ ಮಾಡಿ ಗಾಯನ ಯೋಗ್ಯರಾಗ್ತೀರಿ. ಮತ್ತೆ ಭವಿಷ್ಯದಲ್ಲಿ ಪುರುಷೋತ್ತಮರಾಗೋದ್ರಿಂದ ನೀವು ಪೂಜೆಗೆ ಯೋಗ್ಯರಾಗ್ತೀರಿ. ಏಕೆಂದ್ರೆ ಬ್ರಾಹ್ಮಣರಿಗೆ ಪೂಜೆ ಇಲ್ಲ, ಬ್ರಾಹ್ಮಣರು ಗಾಯನ ಯೋಗ್ಯರು, ದೇವತೆಗಳು ಅಂದ್ರೆ ಪುರುಷೋತ್ತಮರು, ಪೂಜೆಗೆ ಯೋಗ್ಯರಾಗ್ತೀರಿ. ಪ್ರಶ್ನೆ, कौन सी बीमारी जड़ से समाप्त हो तब बाप की दिल पर चढ़ेंगे। ಪ್ರಶ್ನೆ ಆಗಿದೆ, ಯಾವ ರೋಗ ಮೂಲದಿಂದನೇ ಸಮಾಪ್ತಿಯಾಗಬೇಕು, ಆವಾಗಲೇ ನೀವು ಬಾಬುರ ಹೃದಯದಲ್ಲಿ ಕೂತ್ಕೊಳ್ಳಕ್ಕೆ ಸಾಧ್ಯ. ಅದು ಯಾವ ರೋಗ? ಬಾಬುರು ಎರಡು ಮುಖ್ಯ ಮಾತನ್ನು ಹೇಳ್ತಾರೆ. ದೇಹ ಅಭಿಮಾನ್ ಕಿ ಬಿಮಾರಿ, इसी देहाभिमान के कारण सभी विकारों ने महारोगी बनाया है। ये देह अभिमान समाप्त हो जाए तो तुम बाप की दिल पर चढ़ो। ದೇಹ ಅಭಿಮಾನ ಅನ್ನೋದೇ ಎಲ್ಲ ರೋಗಗಳ ಬೇರಿದು, ಬುಡ. ಈ ದೇಹ ಅಭಿಮಾನದ ಕಾರಣ ಎಲ್ಲ ವಿಕಾರಗಳಿಂದ ಮಹಾರೋಗಿಗಳಾಗಿದ್ದೀರಿ. ದೇಹಾಭಿಮಾನ ಎಲ್ಲಾ ವಿಕಾರಗಳಿಂದ ನಿಮ್ಮನ್ನ ಮಹಾರೋಗಿಯನ್ನಾಗಿ ಮಾಡಿದೆ. ಈ ದೇಹ ಅಭಿಮಾನ ಸಮಾಪ್ತಿ ಆದ್ರೆ ನೀವು ಬಾಬೋರ ಹೃದಯದಲ್ಲಿ ಕುತ್ಕೊಳ್ತೀರಾ. ಎರಡನೇದು, ದಿಲ್ ಪರ್ ಚಡ್ನಾ ಹೇ ತೋ ವಿಶಾಲ್ ಬುದ್ಧಿ ಬನೋ, ಜ್ಞಾನ್ ಚಿತಾ ಪರ್ ಬೈಟು. ಬಾಬೋರ ಹೃದಯದಲ್ಲಿ ಕುತ್ಕೋಬೇಕು ಅನ್ನೋದಾದ್ರೆ ವಿಶಾಲ ಹೃದಯಗಳಾಗಿ ಜ್ಞಾನ ಚಿತೆಯಲ್ಲಿ ಕುತ್ಕೊಳ್ಳಿ. ರೂಹಾನಿ ಸೇವಾ ಮೇ ಲಗ್ ಜಾವೋ और ವಾಣಿ ಚಲಾನೆ ಕೆ ಸಾಥ್ ಸಾಥ್ ಬಾಪ್ ಕೋ ಅಚ್ಚಿ ರೀತಿ ಯಾದ್ ಕರೋ. ಆತ್ಮೀಯ ಸೇವೆಯಲ್ಲಿ ನಿಮ್ಮನ್ನ ತೊಡಗಿಸ್ಕೊಳ್ಳಿ. ಹಾಗೂ ನೀವು ಜ್ಞಾನ ಹೇಳ್ತೀರಿ, ಮುರುಳಿ ಹೇಳ್ತಿರೋ, ಜ್ಞಾನ ಹೇಳ್ತಿರೋ ಜೊತೆಗೆ ಬಾಬೋರನ್ನು ಚೆನ್ನಾಗಿ ನೆನಪು ಮಾಡಿ. ಗೀತ್ ಜಾಗ್ ಸಜಿನಿಯಾ ಜಾಗ್. ಓಂ ಶಾಂತಿ. मीठे मीठे रूहानी बच्चों ने गीत सुना। रूहानी बाप ने साधारण पुराने तन द्वारा मुख से कहा. ಮುರುಳಿಯಲ್ಲಿ ಹಾಡಾಗಿದೆ, ಎದ್ದೇಳಿ ಪ್ರಿಯತಮಿಯರೇ ಎದ್ದೇಳಿ, ನವಯುಗ ಬರ್ತಾ ಇದೆ, ಎದ್ದೇಳಿ. ಮಧುರವಾದ ಆತ್ಮೀಯ ಮಕ್ಕಳು ಹಾಡು ಕೇಳಿದ್ರಿ. ಆತ್ಮೀಯ ತಂದೆ ಈ ಸಾಧಾರಣ ಹಳೆ ಶರೀರದಲ್ಲಿ ಬಂದು ಅವರ ಮುಖ ಕಮಲದಿಂದ ಇದನ್ನ ಹೇಳ್ತಾ ಇದ್ದಾರೆ. ಬಾಬಾ ಹೇಳ್ತಾರೆ, ಮುಜೆ ಪುರಾನೆ ತನ್ಮೆ ಪುರಾನಿ ರಾಜಧಾನಿ ಮೇ ಆನೆ ಪಡ. ನಾನು ಎಲ್ಲಿ ಬರ್ಬೇಕಾಗುತ್ತೆ ನೋಡಿ, ಹಳೆ ಶರೀರದಲ್ಲಿ ಈ ಹಳೆ ರಾಜಧಾನಿಯಲ್ಲಿ ಬರ್ಬೇಕಾಗತ್ತೆ. ಈಗ ಇದು ರಾವಣನ ರಾಜಧಾನಿ, ತನೂನು ಪರಕಾಯ ಇದು. ಏಕೆಂದ್ರೆ ಈ ಶರೀರದಲ್ಲಿ ಪೆಹಲೆ ಸೆ ಹಿ ಆತ್ಮ ಹೇ. ಈ ಶರೀರದಲ್ಲಿ ಈ ಶರೀರದ ಓನರ್ ಆತ್ಮ ಮೊದಲೇ ಇದ್ದಾರೆ. ಮೇ ಪರಾಯೇ ತನ್ ಮೇ ಪ್ರವೇಶ ಕರ್ತಾ, ನಾನು ಪರಕಾಯ ಪ್ರವೇಶ ಮಾಡ್ತೀನಿ. अपना तन होता उसका नाम पड़ता, हमारा नाम बदलता नहीं है. ನಂದೇ ಶರೀರ ಆಗಿದ್ರೆ ನನಗೊಂದು ಹೆಸರು ಇಡಬೇಕಾಗುತ್ತೆ. ನನ್ನ ಹೆಸರು ಯಾವಾಗೂ ಚೇಂಜ್ ಆಗಲ್ಲ. ಅದಕ್ಕೆ ಸದಾ ಶಿವ. ಯಾಕೆಂದ್ರೆ ಬಾಬೋರ ಹೆಸರು ಯಾವಾಗೂ ಚೇಂಜ್ ಆಗಲ್ಲ. ಮುझे फिर भी कहते हैं शिव बाबा, गीत तो बच्चे रोज सुनते हैं. ನನಗೆ ಶಿವ್ ಬಾಬಾ ಅಂತ ಕರಿತೀರಿ, ಶಿವ ತಂದೆ ಅಂತ ಕರಿತೀರಿ. ಹಾಡಂತೂ ಮಕ್ಕಳು ಪ್ರತಿದಿನ ಕೇಳ್ತೀರಿ. ನವಯುಗ ಅಂದ್ರೆ ಹೊಸ ಜಗತ್ತು, ಸತ್ಯುಗ ಇನ್ನೇನು ಬಂತು ಅಂದ್ರೆ ಬಂತು. ಅಬ್ ಕಿಸ್ಕೋ ಕೇತೆ ಹೇ ಜಾಗೋ. ಈಗ ಯಾರಿಗೆ ಹೇಳ್ತಾ ಇದ್ದಾರೆ ಬಾಬೋರು? ಎದ್ದೇಳಿ ಪ್ರಿಯತಮಿಯರೇ ಎದ್ದೇಳಿ ಅಂತ ಯಾರಿಗೆ ಹೇಳಿಸ್ತಾ ಇದ್ದಾರೆ? ಆತ್ಮಗಳಿಗೆ. ಏಕೆಂದ್ರೆ ಎಲ್ಲ ಆತ್ಮಗಳು ಘೋರ ಅಜ್ಞಾನ ನಿದ್ರೆಯಲ್ಲಿ ಮಲ್ಕೊಂಡ್ ಬಿಟ್ಟಿದ್ದಾರೆ, ಏನು ಅರಿವಿಲ್ಲ. ಹೆಂಗೆ ಮಲ್ಕೊಂಡು ನಿದ್ರೆಯಲ್ಲಿ ಇದ್ದವ್ರಿಗೆ ಏನು ಅರಿವಿಲ್ಲ, ಅದೇ ತರ ಬಾಬೋರನ್ನು ಯಾರು ತಿಳ್ಕೊಂಡಿಲ್ಲ. ಈಗ ಬಾಬೋರು ಹೇಳ್ಸಕ್ಕೋಸ್ಕರ ಬಂದಿದ್ದಾರೆ. ಅಭಿ ತುಮ್ ಬೇಹದ್ ಕೆ ಬಾಪ್ ಕೋ ಜಾನ್ತೆ ಹೋ, ಉನ್ಸೆ ಬೇಹದ್ ಕಾ ಸುಖ್ ಮಿಲ್ನಾ ನಯೇ ಯುಗ್ ಮೇ. ಈಗ ನೀವು ಬೇಹದ್ದಿನ ತಂದೆಯನ್ನ ತಿಳ್ಕೊಂಡಿದ್ದೀರಿ, ಅವರಿಂದ ಬೇಹದ್ದಿನ ಸುಖ ಸಿಗುತ್ತೆ ಹೊಸ ಯುಗದಲ್ಲಿ.
ಸತ್ಯುಗನೇ ಹೊಸದು ಅಂತ ಹೇಳಲಾಗುತ್ತೆ, ಕಲಿಯುಗಕ್ಕೆ ಹಳೇದು ಅಂತ ಹೇಳಲಾಗುತ್ತೆ. ವಿದ್ವಾನ್ ಪಂಡಿತ್ ಆದಿ ಕೋಯಿ ಬಿ ನಹಿ ಜಾನ್ತೆ, ಇದೆಲ್ಲದನ್ನು ಯಾವುದೇ ವಿದ್ವಾಂಸರು ಪಂಡಿತರು ಯಾರು ತಿಳ್ಕೊಂಡಿಲ್ಲ. कोई से भी पूछो नया युग फिर पुराने कैसा होता है तो कोई भी बता नहीं सकेंगे. ಬಾಬಾ ಹೇಳ್ತಾರೆ, ಕೇಳಿ, ಹೊಸ ಯುಗ ಮತ್ತೆ ಹಳೇದು ಹೇಗಾಯ್ತು ಇದನ್ನು ಯಾರು ಹೇಳಕ್ಕಾಗಲ್ಲ. ಹೇಳ್ತಾರೆ, ಇದಂತೂ ಲಕ್ಷಾಂತರ ವರ್ಷದ ಮಾತುಗಳು. ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ ನಾವು ಹೊಸ ಯುಗದಿಂದ ಹಳೆ ಜಗತ್ತು ಹಳೆ ಯುಗಕ್ಕೆ ಹೇಗ್ ಬಂದ್ವಿ ಅನ್ನೋದು. ಅರ್ಥಾತ್ ಸ್ವರ್ಗವಾಸಿಗಳಿಂದ ನರಕವಾಸಿ ಹೇಗಾದ್ವಿ ಅನ್ನೋದು ನಿಮ್ಮ ಮಕ್ಕಳಿಗೆ ಗೊತ್ತಿದೆ. ಮನುಷ್ಯರಿಗಂತೂ ಏನೂ ಗೊತ್ತಿಲ್ಲ. ಯಾರ ಪೂಜೆ ಮಾಡ್ತಾರೋ ಅವರ ಬಯೋಗ್ರಫಿ ಅಂತೂ ಯಾರು ತಿಳ್ಕೊಂಡೇ ಇಲ್ಲ. ಜೈಸೆ ಜಗದಂಬಾ ಕಿ ಪೂಜಾ ಕರ್ತೆ ವೋ ಅಂಬಾ ಕೌನ್ ಹೇ ಜಾನ್ತೆ ನಹಿ. ಉದಾಹರಣೆಗೆ ಜಗದಂಬೆ ಪೂಜೆ ಮಾಡ್ತಾರೆ, ಅಂಬೆ, ಆದ್ರೆ ಜಗದಂಬೆ ಯಾರು ಅನ್ನೋದೇ ಯಾರಿಗೂ ಗೊತ್ತಿಲ್ಲ. ವಾಸ್ತವಿಕವಾಗಿ ಅಂಬಾ ಅಂತ ಹೇಳೋದು ಮಾತೆಯರಿಗೆ ಹೇಳಲಾಗುತ್ತೆ. परंतु पूजा तो एक की होनी चाहिए. शिव बाबा का भी एक ही अव्यय विचारी यादगार है. अम्बा भी एक है परंतु जगत अम्बा को जानते नहीं. ये है जगत अम्बा और लक्ष्मी है जगत की महारानी. ಪೂಜೆ ಒಬ್ರದೇ ಮಾಡ್ಬೇಕು, ಒಬ್ರದೇ ಶ್ರೀ ಬಾಬಾವ್ರದ್ದು. ಅವ್ಯ ವಿಚಾರಿ ನೆನಪಾರ್ಥ ನಾವು ಹೇಳ್ತಾರೆ, ಅಂಬೆ ಒಬ್ರೇನೆ, ಜಗದಂಬೆ ಯಾರು ಅನ್ನೋದು ಯಾರು ತಿಳ್ಕೊಂಡಿಲ್ಲ. ಜಗದಂಬೆ ಮತ್ತೆ ಲಕ್ಷ್ಮಿ ಜಗತ್ತಿನ ಮಹಾರಾಣಿ. ಜಗದಂಬೆ ಅಂದ್ರೆ ಜಗನ್ಮಾತೆ, ಜಗತ್ತಿಗೆ ತಾಯಿ ಬ್ರಹ್ಮ ಬಾಬವರು. ಲಕ್ಷ್ಮಿ ಜಗತ್ತಿಗೆ ಮಹಾರಾಣಿ, ಮೊದಲ ಮಹಾರಾಣಿ. ಈ ಮಕ್ಕಳಿಗೆ ಗೊತ್ತಿದೆ ಜಗದಂಬೆ ಯಾರು, ಜಗತ್ತಿನ ಮಹಾರಾಣಿ ಯಾರು. ये बातें कभी कोई जान न सके. ಜಗದಂಬೆ ಬಾಬಾವ್ರ ಮಕ್ಕಳ ಪಾಲನೆಗೆ ನಿಮಿತ್ತ ಮಾಡಿ ಜಗದಂಬೆ ಮಮ್ಮ, ಜಗತ್ತಿನ ಮಹಾರಾಣಿ ಲಕ್ಷ್ಮಿ. ಆದ್ರೆ ನಿಜವಾದ ಜಗದಂಬೆ ಬ್ರಹ್ಮ ಮಾ. ಲಕ್ಷ್ಮಿ ಕೋ ದೇವಿ ಅಥವಾ ಜಗದಂಬಾ ಕೋ ಬ್ರಾಹ್ಮಣಿ ಕಹೆಂಗೆ. ಲಕ್ಷ್ಮಿಯನ್ನ ದೇವಿ, ಶ್ರೀ ಲಕ್ಷ್ಮಿ ದೇವಿ, ಜಗದಂಬೆ ಬ್ರಾಹ್ಮಣಿ. ಬ್ರಾಹ್ಮಣರು ಸಂಗಮ್ ಯುಗದಲ್ಲೇ ಇರೋದು. ಈ ಸಂಗಮ್ ಯುಗನ ಯಾರು ತಿಳ್ಕೊಂಡಿಲ್ಲ. ಪ್ರಜಾಪಿತ ಬ್ರಹ್ಮನ ಮೂಲಕ ಹೊಸ ಪುರುಷೋತ್ತಮ ಸೃಷ್ಟಿ ರಚನೆ ಆಗತ್ತೆ. ಪುರುಷೋತ್ತಮ್ ತುಮ್ಕೋ ವಹಾ ದೇಖ್ನೆ ಮೇ ಆಯೆಂಗೆ. ಪುರುಷೋತ್ತಮರು ಎಲ್ಲಿರ್ತಾರೆ? ಸತ್ಯುಗದ ದೇವತೆಗಳು. ಈ ಸಮಯದಲ್ಲಿ ಬ್ರಾಹ್ಮಣರು ಗಾಯನ ಯೋಗ್ಯರು. ಸೇವೆ ಮಾಡ್ತಾ ಇದ್ದೀರಿ, ಮತ್ತೆ ಸೇವೆ ಮಾಡಿ ನೀವು ಪೂಜೆಗೆ ಯೋಗ್ಯರಾಗ್ತೀರಿ. ಬ್ರಹ್ಮ ಕೋ ಇತ್ನಿ ಭುಜಾಯ್ ದೇತೆ ಅಂಬಾ ಕೋ ಭಿ ಕ್ಯೂ ನೈ ದೇಂಗೆ. ಬ್ರಹ್ಮ ಬಾಬೋರಿಗೆ ಇಷ್ಟೊಂದು ಭುಜಗಳನ್ನ ಕೊಡ್ತಾರೆ ಅಂದ್ರೆ ಜಗದಂಬೆಗೆ ಯಾಕೆ ಕೊಡಲ್ಲ? तो उनके भी तो सब बच्चे हैं ना. माँ बाप ही ಪ್ರಜಾಪಿತಾ ಬಂತೆ ಹೇ. ಬಾಬೋರ್ ಹೇಳೋದು, ಬ್ರಹ್ಮನಿಗೆ ಸಾವಿರಾರು ಭುಜಗಳು ಹೆಂಗೋ ಜಗದಂಬೆಗೂ ತುಂಬಾ ಭುಜಗಳು. ಯಾಕೆಂದ್ರೆ ಬ್ರಹ್ಮನಿಗೂ ಮಕ್ಕಳೇ ಸಾಕಾರದಲ್ಲಿ, ಜಗದಂಬೆಗೂ ನೀವು ಮಕ್ಕಳೇ ಅಂದ್ರೆ ನೀವೇ ಭುಜಗಳು. ತಂದೆ ತಾಯಿ ಪ್ರಜಾಪಿತಾ ಆಗ್ತಾರೆ. बच्चों को प्रजापिता नहीं कहेंगे. लक्ष्मी नारायण को कभी सत्युग में जगत पिता जगत माता नहीं कहेंगे. ब्रह्मा प्रजेಗಳಿಗೆ ಪಿತ, ಮಮ್ಮ ಜಗದ್ ಅಂಬೆ. ಲಕ್ಷ್ಮೀ ನಾರಾಯಣರಿಗೆ ಎಂದೂ ಸತ್ಯಯುಗದಲ್ಲಿ ಜಗತ್ ಪಿತ ಜಗನ್ಮಾತೆ ಅಂತ ಕರೆಯೋದಿಲ್ಲ. ಅವರಿಗಿರೋ ಇಬ್ಬರು ಮಕ್ಕಳಿಗೆ ಮಾತ್ರ ಅವ್ರ ಮಾತಾ ಪಿತ. ಅವರಿಗೆಲ್ಲೂ ಜಗದಂಬೆ ಜಗತ್ ಪಿತ ಅಂತ ಹೇಳಲ್ಲ. ಪ್ರಜಾಪಿತ ಅನ್ನೋ ಹೆಸರು ಪ್ರಸಿದ್ಧಿ ಇದೆ. ಜಗತ್ಪಿತ ಜಗನ್ಮಾತೆ ಒಬ್ರೇನೆ. ಜಗತ್ಪಿತ ಪ್ರಜಾಪಿತನು, ಜಗನ್ಮಾತೆ ಬ್ರಹ್ಮನು ಒಬ್ರೇನೆ. ಬಾಕಿ ಉನ್ಕೆ ಬಚ್ಚೆ, ಎಲ್ಲರೂ ಅವ್ರ ಮಕ್ಕಳು. ಅಜ್ಮೇರ್ ಮೇ ಪ್ರಜಾಪಿತ ಬ್ರಹ್ಮ ಕೆ ಮಂದಿರ್ ಮೇ ಜಾಯೆಂಗೆ ತೋ ಕಹೆಂಗೆ ಬಾಬಾ ಕ್ಯೋಂಕಿ ಹೇ ಹಿ ಪ್ರಜಾಪಿತ. ಅಜ್ಮೀರಲ್ಲಿ ಪ್ರಜಾಪಿತ ಬ್ರಹ್ಮನ ಮಂದಿರಕ್ಕೆ ಹೋಗ್ತಾರೆ ಅಂದ್ರು, ಅಲ್ಲೂ ಎಲ್ರು ಹೇಳ್ತಾರೆ ಬಾಬಾ. ಬಾಬಾ ಅಂದ್ರೆ ತಂದೆ, ಪಿತಾ, ಪ್ರಜಾಪಿತ. हद के पिताए बच्चे पैदा करते तो वह हद के ಪ್ರಜಾಪಿತ. ಟೆಹರೆ, ಲೌಕಿಕದಲ್ಲಿ ಮಕ್ಕಳಿಗೆ ತಂದೆ ಜನ್ಮ ಕೊಡ್ತಾರೆ ಅಂದ್ರೆ ಅವರು ಹದ್ದಿನ ಪ್ರಜಾಪಿತ. ಎಷ್ಟು ಜನ ಮಕ್ಕಳು ಅಷ್ಟು ಪ್ರಜೆಗಳಿಗೆ ಅವ್ರ ತಂದೆ ಅಷ್ಟೇ. ಬ್ರಹ್ಮ ಬೇಹದ್ದಿನ ಪ್ರಜಾಪಿತ. ಶ್ರೀ ಬಾಬಾ ಅಂತೂ ಎಲ್ಲ ಆತ್ಮಗಳಿಗೆ ಬೇಹದ್ದಿನ ತಂದೆ, ಅವರು ಆತ್ಮಗಳ ತಂದೆ. ಏ ಬಿ ತುಮ್ ಬಚ್ಚೋಂ ಕೋ ಕಾಂಟ್ರಾಸ್ಟ್ ಲಿಖ್ನಾ ಹೈ. ಇದೆಲ್ಲ ಅಂತರವನ್ನ ನೀವು
ವ್ಯತ್ಯಾಸವನ್ನ ಬರಿಬೇಕು. ಜಗದಂಬಾ ಸರಸ್ವತಿ ಒಬ್ರೇನೆ. ಎಷ್ಟೊಂದು ಹೆಸರಿಟ್ಟಿದ್ದಾರೆ ಆ ಜಗದಂಬಾ ಸರಸ್ವತಿಗೆ. ದುರ್ಗಿ, ಕಾಳಿ, ಅಂಬೆ ಮುಂತಾಗಿದ್ದು. ಅಂಬಾ ಅವ್ರ ಬಾಬಾಕ್ಕೆ ತುಮ್ಸ ಬಚ್ಚೆ. ನೀವೆಲ್ಲರೂ ಜಗದಂಬೆ ಹಾಗೂ ಪ್ರಜಾಪಿತನ ಮಕ್ಕಳು. ನೀವೆಲ್ಲರೂ ಅವರ ರಚನೆ ನೀವು. ಪ್ರಜಾಪಿತ ಬ್ರಹ್ಮನ ಮಗಳು ಸರಸ್ವತಿ, ಅವರಿಗೆ ಅಂಬೆ ಅಂತ ಕರೆಯೋದು. ಬಾಕಿ ನೀವೆಲ್ಲ ಬಚ್ಚೆ ಅವ್ರ ಬಚ್ಚಿಯ. ನೀವು ಸಹೋದರ ಸಹೋದರಿಯರು, ನೀವು ಮಕ್ಕಳು, ಎಲ್ಲರೂ ದತ್ತು ಮಕ್ಕಳು. ಇತನೆ ಸಬ್ ಬಚ್ಚೆ ಕಹಾ ಸೆ ಆ ಸಕ್ತೆ ಹೇ? ಎಸ್ಸ ಮುಖ ವಂಶಾವಳಿ ಹೇ. ಇಷ್ಟೊಂದು ಜನ ಮಕ್ಕಳು ಎಲ್ಲಿಂದ ಬರಕ್ ಸಾಧ್ಯ? ಕುಕವಂಶಾವಳಿ ಮಕ್ಕಳಂತೂ ಇಷ್ಟೊಂದು ಜನ ಇರಕ್ ಸಾಧ್ಯ ಇಲ್ಲ. ಇಷ್ಟೊಂದು ಜನ ಲಕ್ಷಾಂತರ ಮುಖ ವಂಶಾವಳಿಗಳು. मुख से स्त्री को क्रिएट किया तो रिश्ता हो गया, कहते हैं मेरी है, मैंने इनसे बच्चा पैदा किए, इस सब अडॉप्शन है. ಶ್ರೀ ಬಾಬೋರು ಬ್ರಹ್ಮನ ತನುವಲ್ ಬಂದ್ರು. ಬ್ರಹ್ಮ ಬಾಬೋರ್ನ ತನ್ನ ಪತ್ನಿ ಮಾಡ್ಕೊಂಡ್ರು. ಆಮೇಲೆ ಅವ್ರ ಮುಖ ಕಮಲದಿಂದ ನಿಮ್ಮ ಮಕ್ಕಳನ್ನ ದತ್ತು ತಗೊಂಡಿದ್ದಾರೆ. ನೀವೆಲ್ಲರೂ ದತ್ತು ಮಕ್ಕಳು. ಏ ಫಿರ್ ಹೇ ಈಶ್ವರ್ಯ ಮುಖ ದ್ವಾರ ರಚನಾ. ನೀವೆಲ್ಲರೂ ಈಶ್ವರನ ರಚನೆ ಬ್ರಹ್ಮನ ಮುಖದಿಂದ. ಆತ್ಮ ತೋ ಹೇ ಹಿ, ಉನ್ಕೋ ಅಡಾಪ್ಟ್ ನೈ ಕಿಯಾ ಜಾತಾ. ಬಾಬಾ ಕೇತೆ ತುಮ್ ಆತ್ಮಯೇ ಸದೇ ಮೇರೆ ಬಚ್ಚೆ ಹೋ. ನೀವೆಲ್ಲರೂ ಆತ್ಮಗಳು. ಆತ್ಮಗಳನ್ನ ನಾನು ದತ್ತು ತಗೊಳ್ಳೋ ಮಾತೇ ಇಲ್ಲ. ನನ್ನ ಮಕ್ಕಳು ಸದಾ ನೀವು ನನ್ನ ಮಕ್ಕಳೇನೆ. ಆದ್ರೆ ಬ್ರಹ್ಮನ ಮೂಲಕ ನೀವು ಜೀವಾತ್ಮಗಳನ್ನ ದತ್ತು ತಗೊಳ್ತೀನಿ. फिर अभी मैं आकर प्रजापिता ब्रह्मा द्वारा बच्चों को अडॉप्ट करता हूँ. बच्चों को नहीं अडॉप्ट करते, बच्चे और बच्चियों को करते हैं. ಮತ್ತೆ ನಾನ್ ಬಂದು, ಶಿಬಾಬೋರ್ ಹೇಳೋದು, ನಾನ್ ಬಂದು ಪ್ರಜಾಪಿತ ಬ್ರಹ್ಮನ ಮೂಲಕ ನೀವು ಮಕ್ಕಳನ್ನ ದತ್ತು ತಗೋತೀನಿ. ನೀವು ಆತ್ಮಗಳನ್ನ ದತ್ತು ತಗೊಳ್ಳಲ್ಲ. ನೀವೆಲ್ಲರೂ ಸದಾ ನನ್ನ ಮಕ್ಕಳೇ. ಬಚ್ಚೆ ಅವ್ರ ಬಚ್ಚಿಯ. ನಮ್ಮಲ್ಲಿ ನಾವು ಪರಸ್ಪರ ಸಹೋದರ ಸಹೋದರಿಯರು, ಹೆಣ್ಮಕ್ಳು ಗಂಡ್ಮಕ್ಳು. ಅವರನ್ನ ನಾನು ದತ್ತು ತಗೋತೀನಿ. ಇದೆಲ್ಲ ಬಹಳ ಸೂಕ್ಷ್ಮವಾಗಿ ತಿಳ್ಕೊಳ್ಳೋ ಮಾತುಗಳು. ಈ ಮಾತುಗಳನ್ನ ತಿಳ್ಕೊಳ್ಳೋದ್ರಿಂದನೇ ನೀವು ಈ ಲಕ್ಷ್ಮೀ ನಾರಾಯಣರಂತೆ ಆಗ್ತೀರಿ. कैसे बने ये हम सब समझा सकते, क्या ऐसे कर्म किए जो ये ವಿಶ್ವ के ಮಾಲೀಕ್ ಬನೆ. ಹೇಗೆ ಆಗ್ತೀವಿ ಅನ್ನೋದನ್ನ ನೀವು ಯಾರಿಗೆ ಬೇಕಾದ್ರೂ ತಿಳಿಸ್ಕೊಡ್ಬೋದು. ಏನು ಅಂತಹ ಕರ್ಮವನ್ನ ಮಾಡಿದ್ರಿ ಮತ್ತೆ ವಿಶ್ವಕ್ಕೆ ಮಾಲೀಕರಾಗ್ತೀರಿ. तुम प्रदर्शनी आदि में भी पूछ सकते हो, तुमको मालूम है इन्होंने स्वर्ग की राजधानी कैसे ली. ನೀವು ಪ್ರದರ್ಶನಿ, ಎಕ್ಸಿಬಿಷನ್, ಮ್ಯೂಸಿಯಂ ಅಲ್ಲೋ ಸಂದೇಶ ಕೊಡುವಾಗ ನೀವು ಪ್ರಶ್ನೆ ಕೇಳ್ಬೋದು. ಇವರು ಹೇಗೆ ಸ್ವರ್ಗದ ರಾಜಧಾನಿಯ ರಾಜ್ಯವನ್ನ ಹೇಗೆ ತಗೊಂಡ್ರು ನಿಮಗೆ ಗೊತ್ತಾ? ತುಮಾರೆ ಮೇ ಬಿ ಯಥಾತ್ ರೀತಿ ಹರ್ ಕೋಯಿ ನೈ ಸಮಜಾ ಸಕ್ತೆ ಹೇ. ನೀವು ಬಾಬೋರ್ ಮಕ್ಕಳಲ್ಲೋ ಎಲ್ಲರೂ ಒಂದೇ ರೀತಿಯಲ್ಲಿ ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಥಾರ್ಥ ರೀತಿ ಎಲ್ಲರೂ ಒಂದೇ ರೀತಿ ತಿಳಿಸ್ಕೊಡಕ್ ಸಾಧ್ಯ ಇಲ್ಲ. जिनमें दैवी गुण होंगे, इस रूहानी सर्विस में लगे हुए होंगे, वह समझा सकते हैं. ಯಾರು ಚೆನ್ನಾಗಿ ತಿಳಿಸ್ಕೊಡ್ಬೋದು? ಯಾರಲ್ಲಿ ದೈವಿ ಗುಣ ಇದೆ, ಯಾರು ಈ ಆತ್ಮೀಯ ಸೇವೆಯಲ್ಲಿ ಚೆನ್ನಾಗಿ ತನ್ನನ್ನು ತೊಡಗಿಸ್ಕೊಂಡಿದ್ದಾರೆ, ಅವ್ರು ತಿಳಿಸ್ಕೊಡ್ಬೋದು. ಬಾಕಿ ತೋ ಮಾಯಾ ಕಿ ಬಿಮಾರಿ ಮೇ ಫಸೆ ರೇತೆ ಹೇ. ಇನ್ನ ಇದಿಲ್ಲ, ಬಾಬೋರ್ ನೆನಪು, ಬಾಬೋರ್ ಸೇವೆ, ದಿವ್ಯ ಗುಣದ ಧಾರಣೆ ಇಲ್ಲ ಅಂದವರು ಮಾಯೆಯ ರೋಗದಲ್ಲೇ ಸಿಕ್ಕಾಕೊಂಡಿರ್ತಾರೆ. ಅವರಿಗೆ ಮಾಯೆಯ ರೋಗ ಅಂದ್ರೆ ಮೂಡ್ ಆಫ್ ಮಾಡ್ಕೊಳ್ಳೋದು, ಅಳೋದು, ದುಃಖ ಪಡೋದು, ಕ್ರೋಧ ಮಾಡೋದು, ಇದೆಲ್ಲ ಮಾಯೆಯ ರೋಗ. ಅದರಲ್ಲೇ ಸಿಕ್ಕಾಕೊಂಡಿರ್ತಾರೆ. ಅನೇಕ ಪ್ರಕಾರದ ರೋಗ ಇದೆ ಮಾಯೆದು. ದೇಹ ಅಭಿಮಾನನೂ ಒಂದು ದೊಡ್ಡ ರೋಗ. ಇನ್ ವಿಕಾರೋನೇ ಹಿ ತುಮಕೋ ರೋಗಿ ಬನಾಯಾ ಹೈ. ಈ ವಿಕಾರಗಳೇ ನಿಮ್ಮನ್ನು ರೋಗಿಗಳನ್ನಾಗಿ ಮಾಡಿರೋದು. ಸತ್ಯಯುಗದಲ್ಲಿ ಮತ್ತೆ ನಿರೋಗಿಗಳಾಗಿದ್ವಲ್ಲ, ದ್ವಾಪರ ಯುಗದಿಂದ ರೋಗ ಯಾಕೆ ಬಂತು? ವಿಕಾರಗಳೇ. ಅರಿಷಡ್ ವರ್ಗಗಳಿಗೆ ವಶರಾಗಿ ಆರೋಗ್ಯವನ್ನ ಕಳ್ಕೊಳ್ತಾ ಬಂದಿದೀವಿ. ಬಾಬಾ ಹೇಳ್ತಾರೆ, ನಾನ್ ನಿಮ್ಗೆ ಪವಿತ್ರ ದೇವತೆಗಳನ್ನಾಗಿ ಮಾಡ್ತೀನಿ. ನೀವು ಸರ್ವಗುಣ ಸಂಪನ್ನ, 16 ಕಲಾ ಸಂಪೂರ್ಣ, ಮರ್ಯಾದಾ ಪುರುಷೋತ್ತಮರು, ಸಂಪೂರ್ಣ ಪವಿತ್ರವಾಗಿದ್ರಿ. ಈಗ ಪತೀತರಾಗಿದ್ದೀರಿ. बेहद का बाप ऐसे कहेंगे, इसमें निंदा की बात नहीं, समझने की बात है. ಬೇಹದ್ದಿನ ತಂದೆ ಹೇಳ್ತಾರೆ ಇದೆಲ್ಲದನ್ನು. ಇಲ್ಲಿ ಯಾರ್ದು ನಿಂದನೆ ಮಾಡ್ತಾ ಇಲ್ಲ ಬಾಬೋರು. ಇದು ತಿಳುವಳಿಕೆ ಮಾತು, ತಿಳ್ಕೋಬೇಕಾಗಿರೋದು. ಭಾರತವಾಸಿಗಳಿಗೆ ಬೇಹದ್ದಿನ ತಂದೆ ಹೇಳ್ತಾರೆ,
ನಾನು ಇಲ್ಲಿ ಭಾರತದಲ್ಲೇ ಬರ್ತೀನಿ. ಭಾರತದ ಮಹಿಮೆ ಅಪಾರವಾಗಿದೆ. ಇಲ್ಲೇ ಬಂದು ನರಕವನ್ನು ನಾನು ಸ್ವರ್ಗವನ್ನಾಗಿ ಮಾಡ್ತೀನಿ. ಎಲ್ಲರಿಗೂ ಶಾಂತಿ ಕೊಡ್ತೀನಿ. ಐಸೆ ಬಾಪ್ ಕಿ ಭಿ ಮಹಿಮಾ ಅಪರಮಪಾರ್ ಹೇ. ಇಂತಹ ತಂದೆಯ ಮಹಿಮೆನೂ ಅಪರಮಪಾರವಾಗಿದೆ. ಪಾರ ಇಲ್ಲ, ಅಂತ್ಯ ಇಲ್ಲ. ಅದಕ್ಕೆ ಅನಂತ ಅಂತ ಹೇಳೋದು. ಪಾರವಾರ್ ನಹಿ, ಲಿಮಿಟೇಷನ್ ಇಲ್ಲ, ಯಾವುದೇ ಬೌಂಡ್ರಿ ಇಲ್ಲ. ಅಷ್ಟೊಂದು ಮಹಿಮೆ ಇದೆ ಬಾಬೋರ್ದು. ಜಗದಂಬಾ और उनकी महिमा को कोई भी नहीं जानते हैं. ಜಗದಂಬೆ ಮಹಿಮೆನೂ ಯಾರಿಗೂ ಗೊತ್ತಿಲ್ಲ. ಶಿವಬಾಬಾ ಅವ್ರ ಮಹಿಮೆನೂ ಯಾರಿಗೂ ಗೊತ್ತಿಲ್ಲ. ಇದರ ಅಂತರವನ್ನ ನೀವು ತಿಳಿಸ್ಕೊಡ್ಬೋದು. ಜಗದಂಬೆಯ ಬಯೋಗ್ರಫಿ ಏನು, ಶ್ರೀ ಲಕ್ಷ್ಮಿಯ ಬಯೋಗ್ರಫಿ ಏನು. ಯಾರು ಜಗದಂಬೆ ಅವರೇ ಮತ್ತೆ ಶ್ರೀ ಲಕ್ಷ್ಮಿ ಆಗ್ತಾರೆ. ಅದೇ ಲಕ್ಷ್ಮಿ 84 ಜನ್ಮದ ನಂತರ ಮತ್ತೆ ಜಗದಂಬೆ ಆಗ್ತಾರೆ. ಈ ಚಿತ್ರ ಅಲಗ್ ಅಲಗ್ ರಖನಾ ಚಾಹಿಯೆ. ಈ ಚಿತ್ರಗಳು ಬೇರೆ ಬೇರೆ ಇಡಬೇಕು ಮತ್ತೆ ತೋರಿಸ್ಬೇಕು. ಶ್ರೀ ಲಕ್ಷ್ಮಿಗೆ ಕಳಸ ಕೊಟ್ಟಿದ್ದಾರೆ. ಆದ್ರೆ ಲಕ್ಷ್ಮಿ ಫಿರ್ ಸಂಗಮ್ ಪರ್ ಕಹಾಂ ಸೆ ಆಯಿ. ಲಕ್ಷ್ಮಿ ಸಂಗಮ್ ಯುಗದಲ್ಲಿಲ್ಲ, ಸತ್ಯಯುಗದಲ್ಲಿ. ಮತ್ತು ಸತ್ಯುಗ್ ಮೇ ಹುಯಿ. ಎಸ ಬಾತೆ ಬಾಪ್ ಸಮಜಾತೆ. ಇದೆಲ್ಲ ಮಾತನ್ನ ಸ್ಪಷ್ಟವಾಗಿ ಬಾಬೋರ್ ತಿಳಿಸ್ಕೊಡ್ತಾರೆ. ಚಿತ್ರ ಬನಾನೆ ಕೆ ಊಪರ್ ಜೋ ಮುಕರರ್ ಹೇ ಉನ್ಕೋ ವಿಚಾರ ಸಾಗರ್ ಮಂಥನ್ ಕರ್ನಾ ಚಾಹಿಯೆ. ಯಾರು ಈ ಚಿತ್ರಗಳನ್ನ ಮಾಡಕ್ಕೆ ನಿಗದಿಯಾಗಿದ್ದೀರಿ, ಜವಾಬ್ದಾರರಿದ್ದೀರೋ, ಅವ್ರು ಇದೆಲ್ಲದರ ಬಗ್ಗೆ ವಿಚಾರ ಸಾಗರ ಮತನ ಮಾಡ್ಬೇಕು. ವಿಚಾರ ಸಾಗರ ಮತನ ಯಾರು ಬೇಕಾದ್ರೂ ಮಾಡ್ಬೋದು, ಮಾಡಿ. ಯಾರು ಆ ಸೇವೆಯಲ್ಲಿ ಇದ್ದಾರೋ ಅವರಿಗೆ ನಿಮ್ಮ ಸಲಹೆನ ಹೇಳಿ, ವಿಚಾರನ ಹೇಳಿ. तो फिर समझाना सहज होगा. इतनी विशाल बुद्धि चाहिए तब दिल पर चढ़े. ಅವಾಗ ನೀವು ತಿಳಿಸ್ಕೊಡೋದು ಸಹಜ ಆಗತ್ತೆ. ಇಷ್ಟೊಂದು ವಿಶಾಲ ಬುದ್ಧಿಯವರಾಗಬೇಕು, ಇಷ್ಟು ಬುದ್ಧಿ ವಿಶಾಲವಾಗಿ ಕೆಲಸ ಮಾಡಬೇಕು. ಅವಾಗ ನೀವು ಬಾಬಾವರ ಹೃದಯದಲ್ಲಿ ಕೂತ್ಕೊಳ್ತೀರಿ. जब बाबा को अच्छी रीति याद करेंगे, ज्ञान चिता पर बैठेंगे, तब दिल पर चढ़ेंगे. ಯಾವಾಗ ಬಾಬೋರನ್ನ ಚೆನ್ನಾಗಿ ನೆನ್ಪು ಮಾಡ್ತೀರಿ, ಜ್ಞಾನ ಚಿತೆಯಲ್ಲಿ ಕೂತ್ಕೊಳ್ತೀರಿ, ಆವಾಗ ಬಾಬೋರ ಹೃದಯದಲ್ಲೂ ಕೂತ್ಕೊಳ್ತೀರಿ. ಹಸನೆ ಕಿ ಜೋ ಬಹುತ್ ಅಚ್ಚಿ ವಾಣಿ ಚಲಾತೆ ವ ದಿಲ್ ಪರ್ ಚढ़ते हैं. ಹಂಗ್ ತಿಳ್ಕೊಬೇಡಿ, ತುಂಬಾ ಚೆನ್ನಾಗಿ ವಾಣಿ ಓದ್ತಾರೆ ಅಕ್ಕವರು, ತುಂಬಾ ಚೆನ್ನಾಗಿ ಭಾಷಣ ಮಾಡ್ತಾರೆ, ಅದಕ್ಕೆ ಇವ್ರು ಬಾಬೋರ್ ಹೃದಯದಲ್ಲಿ ಕೂತ್ಕೊಳ್ತಾರೆ. ಹಂಗಿಲ್ಲ. ನಹಿ, ಬಾಬಾ ಕೇತೆ ದಿಲ್ ಪರ್ अंत में चढ़ेंगे. नंबर वार पुरुषार्थ अनुसार जब ದೇಹಾಭಿಮಾನ್ ಖತಮ್ ಹೋ ಜಾಯೇಗಾ. ನನ್ನ ಹೃದಯದಲ್ಲಿ ಸೀಟ್ ಆವಾಗ ಅಂತ್ಯದಲ್ಲಿ ರಿಸಲ್ಟ್ ಬಂದ್ಮೇಲೆ ಕೂತ್ಕೊಳ್ತೀರಾ. ನಂಬರ್ ವಾರ್ ಪುರುಷಾರ್ಥ ಅನುಸಾರ, ಯಾವಾಗ ನಿಮ್ಮ ಎಲ್ಲ ದೇಹ ಅಭಿಮಾನನೂ ಸಮಾಪ್ತಿಯಾಗುತ್ತೆ. बाबा ने समझाया ब्रह्म ज्ञानी ब्रह्म में लीन होने की मेहनत करते हैं, परंतु ऐसा कोई लीन हो नहीं सकता है. ಬಾಬಾ ಹೇಳ್ತಾರೆ, ಬ್ರಹ್ಮ ಜ್ಞಾನಿಗಳು ಬ್ರಹ್ಮ ತತ್ವದಲ್ಲಿ ಲೀನ ಆಗೋ ಪರಿಶ್ರಮ ಪಡ್ತಾರೆ. ಆದ್ರೆ ಯಾರು ಎಲ್ಲೂ ಹೋಗಿ ಲೀನ ಆಗಲ್ಲ. ಬ್ರಹ್ಮ ತತ್ವದಲ್ಲೂ ಲೀನ ಆಗಲ್ಲ, ಇನ್ನೆಲ್ಲೂ ಪರಮಾತ್ಮನಲ್ಲೂ ಲೀನ ಆಗಲ್ಲ. ಬಾಕಿ ಪರಿಶ್ರಮ ಪಡಬೇಕು ಉತ್ತಮ ಪದವಿಗೋಸ್ಕರ. ऐसे ऐसे महात्मा बनते जो उनको प्लेटिनम में वजन करते, क्योंकि ब्रह्म में लीन होने की मेहनत तो करते हैं ना. ಅಂತಂತ ಮಹಾತ್ಮರು ಯಾರನ್ನ ತುಲಾಭಾರ ಮಾಡ್ತಾರೆ, ಪ್ಲಾಟಿನಮ್ ಅಲ್ಲಿ, ಚಿನ್ನದಲ್ಲಿ, ಬೆಳ್ಳಿಯಲ್ಲಿ, ಕಾಯಿನಲ್ಲಿ, ಸಕ್ಕರೆಯಲ್ಲಿ ಎಲ್ಲ, ಬೆಲ್ಲದಲ್ಲೆಲ್ಲ ತುಲಾಭಾರ ಮಾಡ್ತಾರಲ್ಲ. ಯಾಕೆ ಅಂದ್ರೆ ಬ್ರಹ್ಮ ತತ್ವದಲ್ಲಿ ಲೀನ ಆಗ್ಬೇಕು ಅಂತ ಎಂತಹ ಪರಿಶ್ರಮ ಪಡ್ತಾರೆ. तो मेहनत का भी फल मिलता है. ಅವ್ರಿಗೆ ಅಷ್ಟೊಂದೆಲ್ಲ ಯಾಕೆ ಸಿಗುತ್ತೆ? ಪಲ್ಲಕ್ಕಿ ಉತ್ಸವ, ಚಿನ್ನದ ಬೆಳ್ಳಿದ ಕಿರೀಟ, ರಥ, ಇದೆಲ್ಲ ಸಿಗುತ್ತೆ. ಯಾಕೆಂದ್ರೆ ಅವ್ರ ಅಷ್ಟೊಂದು ಪರಿಶ್ರಮದ ಫಲ ಸಿಗುತ್ತೆ. ಬಾಕಿ ಮುಕ್ತಿ, ಜೀವನ್ ಮುಕ್ತಿ ಯಾರಿಗೂ ಸಿಗೋದಿಲ್ಲ. ನೀವು ಮಕ್ಕಳಿಗೆ ಗೊತ್ತಿದೆ, ಇದು ಹಳೆ ಜಗತ್ತು, ಇನ್ನೇನು ಹೋಯ್ತು ಅಂತೆ ಹೋಯ್ತೀಗ. ಇಷ್ಟೊಂದು ಬಾಂಬ್ಸ್ಗಳನ್ನ ಮಾಡಿದಾರಲ್ಲ, ಇದೇನು ರಕ್ನೆ ಕೆಲಿಯೇ ತೋಡಿ ಬನಾಯೇ ಹೇ, ಇದನ್ನೆಲ್ಲ ಇಟ್ಕೊಳಕ್ಕೋಸ್ಕರ ಮಾಡಿದಾರೇನು? ನಿಮಗೆ ಗೊತ್ತಿದೆ, ಹಳೆ ಜಗತ್ತಿನ ವಿನಾಶಕ್ಕೆ ಇದೆಲ್ಲ ಬಾಂಬ್ಸ್ಗಳು ಉಪಯೋಗಕ್ಕೆ ಬರುತ್ತೆ. ಅನೇಕ ಪ್ರಕಾರದ ಬಾಂಬ್ಸ್ಗಳಿದೆ. ಬಾಪ್ ಜ್ಞಾನ ಅವ್ರ ಯೋಗ ಸಿಕ್ಲಾತೆ. ಬಾಬವರು ಜ್ಞಾನ ಯೋಗವನ್ನ ಕಲ್ಸ್ಕೊಡ್ತಾರೆ ನಮ್ಗೆ. ಮತ್ತೆ ನೀವು ರಾಜ ರಾಜೇಶ್ವರ ಡಬಲ್ ಕಿರೀಟಧಾರಿ ದೇವಿ ದೇವತೆಗಳಾಗ್ತೀರಿ. कौन सा ऊंच पद है? ब्राह्मण चोटी है ऊपर में, चोटी सबसे ऊपर है. ಯಾವುದು ಉನ್ನತವಾದ ಪದವಿ?
ದೇವತಾ ಪದವಿ ಉನ್ನತನೋ ಬ್ರಾಹ್ಮಣರ ಪದವಿ ಉನ್ನತನೋ ಅಂತ. ಬ್ರಾಹ್ಮಣರನ್ನ ಜುಟ್ಟಿಗೆ ಹೋಲಿಸಲಾಗುತ್ತೆ, ದೇವತೆಗಳನ್ನ ಮುಖಕ್ಕೆ. ಮುಖಕ್ಕಿಂತ ಮೇಲಿರೋದು ಜುಟ್ಟಲ್ವಾ. ದೇವತೆಗಳ ಮಕ್ಕಳು ಅನ್ನೋದಕ್ಕಿಂತ ಈಶ್ವರನ್ ಮಕ್ಕಳು ಅನ್ನೋದೇ ದೊಡ್ಡದಲ್ವಾ. ಈಗ ನಿಮ್ಮ ಮಕ್ಕಳು ಪತೀತರಿಂದ ಪಾವನರಾಗ್ಬೇಕು. ಬಾಬೋರ್ ಬಂದಿರದೆ ಪತೀತರನ್ನ ಪಾವನ ಮಾಡ್ಲಿಕ್ಕೆ. ಫಿರ್ ತುಂಬಿ ಪತೀತ್ ಪಾವನಿ ಬಂತೆ ಹೊಯ ನಶಾ ಹೇ. ನೀವು ಪತೀತರಿಂದ ಪಾವನಾಗಿ ಇನ್ನೂ ಅನೇಕ ಆತ್ಮಗಳನ್ನು ಪತೀತರಿಂದ ಪಾವನ ಮಾಡೋ ಪತೀತ ಪಾವನಿ ಆಗ್ತೀರಿ. ಆ ನಶೆ ಇದೆಯಾ ನಿಮ್ಗೆ? ನಾವೆಲ್ಲರನ್ನೂ ಪಾವನ ಮಾಡಿ ರಾಜರಾಜೇಶ್ವರರನ್ನಾಗಿ ಮಾಡ್ತಾ ಇದೀವಿ. ನಶೆ ಇದ್ರೆ ತುಂಬಾ ಖುಷಿನೂ ಇರುತ್ತೆ. ಅಪ್ನಿ ದಿಲ್ ಸೆ ಪೂಚೋ ಹಮ್ ಕಿತ್ನೋ ಕೋ ಆಪ್ ಸಮಾನ್ ಬನಾತೆ ಹೇ. ನಿಮ್ ಹೃದಯದ ಮೇಲೆ ನೀವು ಕೈ ಇಟ್ಟು ಕೇಳ್ಕೊಳ್ಳಿ, ನಾನು ಎಷ್ಟು ಆತ್ಮಗಳನ್ನ ನನ್ನ ಸಮಾನ ಮಾಡ್ತೀನಿ. ಪ್ರಜಾಪಿತ ಬ್ರಹ್ಮ ಹಾಗೂ ಜಗದಂಬ ದೋನೋ ಏಕ್ ಜೈಸಾ ಹೇ. ಇಬ್ರು ಸಮಾನ ಪುರುಷಾರ್ಥಿಗಳು. ಬ್ರಾಹ್ಮಣರ ರಚನೆಯನ್ನ ರಚಿಸ್ತಾರೆ. ಶೂದ್ರರಿಂದ ಬ್ರಾಹ್ಮಣರಾಗುವಂತಹ ಯುಕ್ತಿ ಬಾಬೋರ್ ತಿಳಿಸ್ಕೊಡ್ತಾರೆ. ಇದ್ಯಾವುದೇ ಶಾಸ್ತ್ರಗಳಲ್ಲಿ ಇಲ್ಲ. ಇದು ಗೀತಾಯುಗ. ಮಹಾಭಾರತ ಯುದ್ಧನೂ ಅವಶ್ಯಕವಾಗಿ ಆಗಿತ್ತು. ರಾಜಯುಗ ಒಬ್ರೇ ತಂದೆ ಕಲ್ಸ್ಕೊಡ್ತಾರೆ. ಮನುಷ್ಯಂಕಿ ಬುದ್ಧಿ ಮೇ ಫಿರ್ ಅರ್ಜುನ್ ಅವ್ರ ಕೃಷ್ಣ ಹಿ ಹೇ. ಗೀತೆ ಅಂದ ತಕ್ಷಣ ಮನುಷ್ಯರ ಬುದ್ಧಿಯಲ್ಲಿ ಬರೋರು ಯಾರು? ಶ್ರೀಕೃಷ್ಣ ಮತ್ತು ಅರ್ಜುನ. ಇಲ್ಲಂತೂ ಎಷ್ಟೊಂದು ಜನ ಮಕ್ಕಳು ಓದ್ತಾ ಇದ್ದೀರಿ. ಒಬ್ಬ ಅರ್ಜುನನಿಗೆ ಗೀತಾ ಉಪದೇಶ ಮಾಡಿದ್ರೆ ಇನ್ನು ಉಳಿದವ್ರ ಗತಿ ಏನು? ಇಲ್ಲಂತೂ ಬಾಬೋರ್ ಎಲ್ಲರಿಗೂ ಓದಿಸ್ತಾರೆ. ಬೈಟೆ ಬಿ ದೇಕೋ ಕೇಸೆ ಸಾಧಾರಣ ಹೋ. ಓದ್ತಾ ಇರೋ ವಿದ್ಯೆ ಎಷ್ಟು ಶ್ರೇಷ್ಠವಾಗಿರೋದೋ, ಯಾವ ತರ ಸಿಂಪಲ್ ಆಗಿ ಕುತ್ಕೊಂಡಿದ್ದೀರಿ ನೋಡಿ ನನ್ನ ಮಕ್ಕಳು. ಚೋಟೆ ಬಚ್ಚೆ ಅಲಫ್ ಬೇ ಪಡ್ತೆ ಹೇನಾ, ತುಮ್ ಬೈಟೆ ಹೋ ತುಮ್ಕೋ ಬಿ ಅಲಫ್ ಬೇ ಪಡಾ ರಹೇ ಹೇ. ಚಿಕ್ಕ ಮಕ್ಕಳು ಎಲ್ಲ ಓದ್ತಾರಲ್ಲ, ತಾಯಿ ತಂದೆ ಅದು ಇದು ಎಲ್ಲ ಚಿಕ್ಕ ಚಿಕ್ಕದು ಓದ್ತಾರೆ. ಈಗ ನಿಮ್ಮ ಮಕ್ಕಳು ಓದ್ತಾ ಇದ್ದೀರಿ. ಮೊದಲು ತಾಯಿ ತಂದೆ ಪರಿಚಯ ತಾನೆ ಫಸ್ಟ್, ಆಮೇಲೆ ಯಾರ ಮೂಲಕ ಬಂದು ಓದಿಸ್ತಾರೆ. ಬಾಬಾ ಹೇಳ್ತಾರೆ ತಾಯಿ ತಂದೆ ಮತ್ತು ಆಸ್ತಿ. ಬಾಬಾ ಕೇತೆ ಮುझे ಯಾದ್ ಕರೋ ತುಮ್ ವಿಶ್ವಕ್ಕೆ ಮಾಲೀಕ್ ಬನೆಂಗೆ. ಶ್ರೀ ಬಾಬೋರ್ ಹೇಳೋದು, ನನ್ನೊಬ್ಬನ ನೆನ್ಪು ಮಾಡಿ ನೀವು ಇಡೀ ವಿಶ್ವಕ್ಕೆ ಮಾಲೀಕರಾಗ್ತೀರಿ. ಮತ್ತೆ ಯಾವುದೇ ಅಸುರಿ ಕರ್ಮಗಳನ್ನು ಮಾಡಬೇಡ್ದು. ದೈವಿ ಗುಣ ಧಾರಣೆ ಮಾಡ್ಕೊಳ್ಳಿ. ನೋಡ್ಕೊಳ್ಳಿ, ನನ್ನಲ್ಲಿ ಯಾವುದೇ ಅವಗುಣ ಇಲ್ವಾ? ನಾನು ನಿರ್ಗುಣಿ, ನನ್ನಲ್ಲಿ ಏನೂ ಗುಣ ಇಲ್ಲ ಅಂತನ. ಈಗ ಅವಿ ನಿರ್ಗುಣ ಆಶ್ರಮ ಬಿ ಹೇ ಪರಂತು ಅರ್ಥ ಕುಚ್ ಬಿ ನಹಿ. ಯಾರೋ ನಿರ್ಗುಣ ಆಶ್ರಮ ಅಂತ ಹೆಸರಿಟ್ಟಿದ್ದಾರೆ. ಬಾಬಾ ಹೇಳ್ತಾರೆ ಮನುಷ್ಯರಿಗೆ ಅರ್ಥ ಏನೋ ಗೊತ್ತಿಲ್ಲ. ನಿರ್ಗುಣ ಅರ್ಥಾತ್ ನನ್ನಲ್ಲಿ ಯಾವ ಗುಣನೂ ಇಲ್ಲ ಅಂತ. ಅಬ್ ಗುಣವಾನ್ ಬನಾನಾ ತೋ ಬಾಪ್ ಕಾ ಕಾಮ್ ಹೇ. ನಿರ್ಗುಣಿಗಳನ್ನು ಗುಣವಂತರನ್ನಾಗಿ ಮಾಡೋದು ಬಾಬೋರ್ ಕರ್ತವ್ಯ. ಬಾಪ್ ಕೆ ಟೈಟಲ್ ಕಿ ಟೋಪಿ ಫಿರ್ ಅಪ್ನೆ ಉಪ್ಪರ್ ರಖ್ ದಿ ಹೇ. ಎಲ್ಲ ಬಾಬೋರ ಟೈಟಲಿನ ಟೋಪಿಯನ್ನ ಎಲ್ಲ ಮನುಷ್ಯರು ಅವ್ರವ್ರ ಮೇಲೆ ಇಟ್ಕೊಂಡ್ ಬಿಟ್ಟಿದ್ದಾರೆ. ನೋಡಿ, ಸನ್ಯಾಸಿಗಳು ಸಾಧಕರು ಎಲ್ಲ ಬಾಬೋರ ಹೆಸರು ಟೈಟಲ್ಲು ಮಹಿಮೆ ಎಲ್ಲ ತಮ್ಮೇಲೆ ಇಟ್ಕೊಂಡಿದ್ದಾರೆ. ಬಾಬಾ ಎಷ್ಟೊಂದು ಮಾತನ್ನ ತಿಳಿಸ್ಕೊಡ್ತಾರೆ, ಡೈರೆಕ್ಷನ್ ಕೊಡ್ತಾರೆ. ಜಗದಂಬೆ ಹಾಗೂ ಶ್ರೀ ಲಕ್ಷ್ಮಿಯ ಅಂತರವನ್ನು ತಿಳಿಸ್ಕೊಡ್ತಾರೆ. ಬ್ರಹ್ಮ ಸರಸ್ವತಿ ಸಂಗಮ್ ಯುಗದಲ್ಲಿ, ಲಕ್ಷ್ಮೀ ನಾರಾಯಣರು ಸತ್ಯಯುಗದಲ್ಲಿ. ये चित्र है समझाने के लिए सरस्वती ब्रह्मा की बेटी है. ಈ ಚಿತ್ರಗಳು ತಿಳಿಸ್ಕೊಡಕ್ಕೋಸ್ಕರ ಇರೋದು. ಬಾಬಾ ಹೇಳೋದು ಸತ್ಯಯುಗದ ದೇವತೆಗಳು ಮನುಷ್ಯರೇನೆ, ಆದ್ರೆ ಅವರನ್ನ ದೇವತೆಗಳು ಅಂತ ಕರೀಲಾಗುತ್ತೆ. ಮನುಷ್ಯ कहने से जैसे उनकी इंसल्ट हो जाती है. ದೇವತೆಗಳನ್ನ ಮನುಷ್ಯರು ಅಂತ ಹೇಳಿದ್ರೆ ಅದು ಒಂದ್ ರೀತಿ ಅವರಿಗೆ ಇನ್ಸಲ್ಟ್ ಮಾಡ್ದಂಗ ಆಗುತ್ತೆ. ಆದ್ದರಿಂದ ದೇವಿ ದೇವತೆಗಳು ಅಥವಾ ಭಗವಾನ್ ಭಗವತಿ ಅಂತ ಹೇಳಲಾಗುತ್ತೆ. अगर राजा रानी को भगवान भगवती कहे फिर प्रजा को भी कहना पड़े, इसलिए देवी देवता कहा जाता है. ಬಾಬಾ ಹೇಳ್ತಾರೆ ರಾಜ ರಾಣಿಗೆ ಭಗವಾನ್ ಭಗವತಿ ಅಂದ್ಮೇಲೆ ಅವರು ಪ್ರಜೆಗಳಿಗೂ ಆ ಟೈಟಲ್ ಅಲ್ಲೇ ಕರಿಬೇಕಾಗುತ್ತೆ. ಆದ್ದರಿಂದ ದೇವಿ ದೇವತೆಗಳು ಅಂತ ಕರೀಲಾಗುತ್ತೆ. ತ್ರಿಮೂರ್ತಿಗಳ ಚಿತ್ರನೂ ಇದೆ. ಸತ್ಯಯುಗದಲ್ಲಿ ಜನಸಂಖ್ಯೆ ಬಹಳ ಕಡಿಮೆ ಇರುತ್ತೆ. ಕಲಿಯುಗದಲ್ಲಿ ಎಷ್ಟೊಂದು ಜನ ಮನುಷ್ಯರಿದ್ದಾರೆ ನೋಡಿ, ಎಷ್ಟು ಕೋಟ್ಯಾಂತರ ಲೆಕ್ಕದಲ್ಲಿದ್ದಾರೆ. कैसे समझाए, इसके लिए फिर गोला भी जरूर चाहिए. ಎಲ್ಲರಿಗೂ ಹೇಗೆ ತಿಳಿಸ್ಕೊಡೋದು? ಬಾಬಾ ಹೇಳ್ತಾರೆ ಇದೆಲ್ಲ ತಿಳಿಸ್ಕೊಡ್ಲಿಕ್ಕೆ ಈ ಸೃಷ್ಟಿ ಚಕ್ರದ ಚಿತ್ರನೂ ಬೇಕು.
ಪ್ರದರ್ಶನಿಯಲ್ಲಿ ಇಷ್ಟೊಂದು ಜನ ಎಲ್ಲರಿಗೂ ನಿಮಂತ್ರಣ ಕೊಡ್ತೀರಿ. तो इतने सबको बुलाते, कस्टम कलेक्टर को भी कभी कोई ने निमंत्रण नहीं दिया, तो ऐसे ऐसे विचार चलाने पड़े. इसमें बड़ी ವಿಶಾಲ್ ಬುದ್ಧಿ ಚಾಹಿಯೆ. ಬಾಬಾ ಹೇಳೋದು, ಈ ಒಂದು ಪ್ರದರ್ಶನ ಮಾಡ್ತೀರಿ ಅಂದ್ರೆ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೂ ನಿಮಂತ್ರಣ ಕೊಡ್ಬೇಕು, ಅದ್ರ ಬಗ್ಗೆ ವಿಚಾರ ನಡಿಬೇಕು, ಇಷ್ಟೊಂದು ವಿಶಾಲ ಬುದ್ಧಿ ಬೇಕು. ಯಾವುದನ್ನೇ ಮಾಡ್ಬೇಕಂದ್ರೆ ಅಷ್ಟೊಂದು ವಿಶಾಲ ಬುದ್ಧಿ ಬೇಕು. बाप का तो रिकॉर्ड रखना चाहिए. हुसैन के घोड़े को कितना सजाते, पटका कितना छोटा होता, घोड़ा कितना बड़ा होता, आत्मा भी कितनी छोटी बिंदी है, उनका श्रृंगार कितना बड़ा है. ಬಾಬೋರಿಗೂ ಗೌರವ ಕೊಡ್ಬೇಕಲ್ಲ. ಹುಸೇನ್ ಕುದುರೆಗೆ ಎಷ್ಟೊಂದು ಶೃಂಗಾರ ಮಾಡ್ತಾರೆ. ಬಾಬಾ ಹೇಳೋದು ನೋಡಿ, ಕುದುರೆ ಎಷ್ಟು ದೊಡ್ಡದಿರುತ್ತೆ, ಆದ್ರೆ ಆತ್ಮ ಎಷ್ಟು ಚಿಕ್ಕದು. ಆತ್ಮ ಚಿಕ್ಕ ಬಿಂದು, ಶೃಂಗಾರ ಇಷ್ಟು ದೊಡ್ಡ ಕುದುರೆಗೆ ತಾನೇ ಶೃಂಗಾರ ಮಾಡ್ತಾರೆ, ಹಂಗೆ ಈ ಶರೀರಕ್ಕೆ ಶೃಂಗಾರ ಆಗುತ್ತೆ. ಅವರು ಅಕಾಲ ಮೂರ್ತಿಯ ಸಿಂಹಾಸನ ನೋಡಿ, ಹಣೆ ಎಷ್ಟು ಚಿಕ್ಕದು, ಅದರಲ್ಲಿ ಆತ್ಮ ಎಷ್ಟು ಚಿಕ್ಕದು, ಶರೀರ ಎಷ್ಟು ದೊಡ್ಡದು. ಸರ್ವವ್ಯಾಪಿ ಕಿ ಬಾತ್ ಬಿ ಗೀತಾ ಸೆ ಉಠಾಯಿ ಹೈ. ಸರ್ವವ್ಯಾಪಿ ಅನ್ನೋ ಮಾತು ಗೀತೆಯಲ್ಲೇ ಬಂದಿರೋದು. ಯಾಕೆಂದ್ರೆ ಎಲ್ಲಾದ್ರಲ್ಲೂ ನಾನೇ ಇದ್ದೀನಿ, ಎಲ್ಲ ನಂದೇ ಸ್ವರೂಪ ಎಲ್ಲ ಬರೆದು ಬಿಟ್ಟಿದ್ದಾರೆ. ಬಾಬಾ ಹೇಳ್ತಾರೆ, ನಾನು ಆತ್ಮಗಳಿಗೆ ರಾಜಯೋಗವನ್ನ ಕಲಿಸ್ತೀನಿ, ಮತ್ ನಾನು ಹೆಂಗ್ ಸರ್ವವ್ಯಾಪಿ ಆಗ್ಲಿಕ್ಕೆ ಸಾಧ್ಯ? ತಂದೆ, ಶಿಕ್ಷಕ, ಗುರು ಸರ್ವವ್ಯಾಪಿ ಹೆಂಗ್ ಆಗ್ತಾರೆ? ಬಾಬಾ ಹೇಳ್ತಾರೆ, ನಾನ್ ನಿಮ್ಮ ತಂದೆ, ಮತ್ತೆ ನಾನು ಜ್ಞಾನದ ಸಾಗರ ಆಗಿದ್ದೀನಿ. ನಿಮ್ಗೆ ಬೇಹದ್ದಿನ ಹಿಸ್ಟ್ರಿ ಜಾಗ್ರಫಿಯನ್ನ ತಿಳ್ಕೊಳ್ಳೋದ್ರಲ್ಲಿ ಬೇಹದ್ದಿನ ರಾಜ್ಯ ಭಾಗ್ಯನೂ ಸಿಗುತ್ತೆ. ದೈವಿ ಗುಣನೂ ಧಾರಣೆ ಮಾಡ್ಕೊಳ್ಬೇಕು. माए एकदम नाक से पकड़ लेती है, चलन गंदी हो पड़ती, फिर लिखते हैं ऐसी ऐसी भूल हो गई. ಮಾಯೆ ಮೂಗಿಡ್ದು ಆ ತರ ಹಿಡ್ಕೊಳ್ಳುತ್ತೆ, ಮೂಗು ಯಾವುದ್ರಲ್ಲಿ ಉಸಿರು ಕಟ್ಸಿ ನಿಮ್ಮಿಂದ ಕೆಟ್ಟ ಕರ್ಮಗಳನ್ನ ಮಾಡಿಸುತ್ತೆ. ಆಮೇಲೆ ಬರೀತಾರೆ, ಬಾಬಾ ನನ್ನಿಂದ ಇಂತಿಂತ ತಪ್ಪುಗಳು ಆಗ್ಬಿಟ್ಟಿದೆ ಅಂತ. हमने काला मुंह कर लिया, यहाँ तो पवित्रता सिखाई जाती, फिर अगर कोई गिरेंगे भी तो फिर उसमें बाप क्या कर सकते हैं. ಕೆಲವರು ಬರೀತಾರೆ, ಬಾಬಾ ನಾನು ಕಪ್ಪು ಮುಖ ಮಾಡ್ಕೊಂಡ್ಬಿಟ್ನಪ್ಪ ಅಂದ್ರೆ ಅರ್ಥ ಏನು, ನಾನು ವಿಕಾರಕ್ಕೆ ವಶ ಆಗ್ಬಿಟ್ಟೆ ಅಂತ. ಇಲ್ಲಂತೂ ಪವಿತ್ರತೆಯನ್ನೇ ಬಾಬೋರ್ ಕಲ್ಸ್ಕೊಡ್ತಾರೆ. ಬಿದ್ದು ಹೋಗ್ತೀರಿ ಅಂದ್ರೆ ಅದರಲ್ಲಿ ಮತ್ತೆ ಬಾಬೋರ್ ಏನ್ ಮಾಡಕ್ಕಾಗುತ್ತೆ? घर में कोई बच्चा गंदा हो पड़ता, काला मुंह कर देता, तो बाबा कहते तुम तो मर जाते तो अच्छा है. ಲೌಕಿಕದಲ್ಲೂ ಯಾರ್ದಾದ್ರೂ ಮಕ್ಕಳು ಹೋಗಿ ವಿಕಾರದಲ್ಲಿ ಬಿದ್ದು ಬಂದ್ರೆ, ಕಪ್ಪು ಮುಖ ಮಾಡ್ಕೊಂಬಂದ್ರೆ ತಂದೆ ತಾಯಿ ಏನ್ ಹೇಳ್ತಾರೆ? ಇಂಥ ಮಕ್ಕಳು ಸತ್ತು ಹೋಗಿದ್ರೇನೆ ಒಳ್ಳೇದಿತ್ತು ಅಂತಾನೂ ಹೇಳ್ತಾರೆ, ಇಲ್ಲ ಇಂಥ ಮಕ್ಕಳು ಹುಟ್ಟದೇ ಇದ್ದಿದ್ರೇನೆ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಬಾಬೋರಿಗೂ ಆ ತರ ಅನ್ಸುತ್ತೆ. बेहद का बाबल ड्रामा को जानते, फिर भी कहेंगे तो सही ना. ಬಾಬೋರಿಗೆ ಗೊತ್ತು ಡ್ರಾಮಾದ ಬಗ್ಗೆ, ಆದ್ರೂ ಈ ತರ ವಿಚಾರ ಬರುತ್ತೆ, ಹೇಳ್ತಾರಲ್ಲ ಇಂಥ ಮಕ್ಕಳು ಹುಟ್ಟದೇ ಇದ್ದಿದ್ರೆ ಚೆನ್ನಾಗಿತ್ತು. तुम औरों को शिक्षा देकर खुद गिरते हो, 1000 गुना पाप चढ़ जाता है. ನೀವು ಬೇರೆಯವರಿಗೆ ಹೇಳೋರು, ಬೇರೆಯವ್ರಿಗೆ ಶಿಕ್ಷಣ ಕೊಡ್ತೀರಿ ಪವಿತ್ರವಾಗಿರ್ಬೇಕಂತ. ಬಾಬಾ ಹೇಳ್ತಾರೆ, ನೀವೇ ವಿಕಾರದಲ್ಲಿ ಬಿದ್ರೆ 1ಕ್ಕೆ 1000 ಪಟ್ಟು ಪಾಪ ಆಗುತ್ತೆ. कहते हैं माया ने थप्पड़ मार दिया, माया ऐसा गोसा मारती जो एकदम अकल ही गुम कर देती है. ಮಾಯ ಆ ತರ ಕೆನ್ನೆಗೆ ಹೊಡೆಯುತ್ತೆ, ಯಾವ ತರ ಗುದ್ದುತ್ತೆ ಅಂದ್ರೆ ಏಕದಮ್ ಬುದ್ಧಿ ನಾಶ ಆಗ್ಬಿಡುತ್ತೆ. ಬುದ್ಧಿ ನಾಶ ಆಯ್ತು ಅಂದ್ರೆ ಮುಗೀತಲ್ಲ, ಇನ್ ಬುದ್ಧಿ ತಾನೇ ಎಲ್ಲ ಕೆಲಸ ಮಾಡೋದು, ಡಿಸಿಷನ್ ಕೊಡೋದು ಬುದ್ಧಿ. ಬುದ್ಧಿ ನಾಶ ಆದ್ಮೇಲೆ ಮುಗೀತು, ಏನ್ ಮಾಡ್ತೀನೋ ಅದೇ ರೈಟ್. बाप समझाते रहते, आंखें बड़ी धोखाबाज है, कभी भी कोई विक्रम नहीं करना है. ಬಾಬೋರ್ ತಿಳಿಸ್ಕೊಡ್ತಾ ಇರ್ತಾರೆ, ಮಕ್ಕಳೇ ಕಣ್ಣು ಬಹಳ ಮೋಸ ಮಾಡುತ್ತೆ, ಯಾವುದೇ ವಿಕರ್ಮವನ್ನ ಮಾಡಬೇಡಿ. ತುಫಾನ್ ತೋ ಬಹುತ್ ಆಯಂಗೆ ಕ್ಯೋಂಕಿ ಯುದ್ಧಕ್ಕೆ ಮೈದಾನ್ ಮೇ ಹೋನ. ಬಿರುಗಾಳಿ ಅಂತೂ ತುಂಬಾ ಬರುತ್ತೆ ಮಕ್ಕಳೇ, ಯಾಕೆಂದ್ರೆ ನೀವು ಯುದ್ಧದ ಮೈದಾನದಲ್ಲಿ ಇದ್ದೀರಿ ಅಲ್ವಾ. पता भी नहीं पड़ता क्या होगा, ಮಾಯಾ ಜಟ್ ತಪ್ಪಡ್ ಲಗಾ ದೇತಿ ಹೇ. ಏನ್ ಆಗುತ್ತೆ ಅನ್ನೋ ಅರಿವುನೂ ಹೊರಟೋಗ್ಬಿಡುತ್ತೆ. ಮಾಯೆ ಕೆನ್ನೆಗೆ ಆ ತರ ಬಾರಿಸುತ್ತೆ.
ಈಗ ನೀವು ಎಷ್ಟೊಂದು ತಿಳುವಳಿಕೆ ಉಳ್ಳವರಾಗಿದ್ದೀರಿ. ಆತ್ಮ ಹಿ ಸಮಜ್ದಾರ್ ಬಂತಿ ಹೇನಾ, ಆತ್ಮನೇ ತಿಳುವಳಿಕೆ ಉಳ್ಳ ಸ್ಥಿತಿಗೆ ಬರುತ್ತಲ್ವಾ. ಆತ್ಮನೇ ತಿಳುವಳಿಕೆ ಹೀನ ಆಗಿತ್ತು, ಈಗ ಬಾಬವರು ಸಮಜ್ದಾರ್ ಮಾಡ್ತಾರೆ. ಬಹು ದೇಹಾಭಿಮಾನ್ ಮೇ ಹೇ ಸಮಜ್ತೆ ನಹಿ ಹಮ್ ಆತ್ಮ ಹೇ. ಬಹಳಷ್ಟು ಮಕ್ಕಳು ದೇಹ ಅಭಿಮಾನದಲ್ಲೇ ಇದ್ದಾರೆ. ನಾನು ಅಂದ್ರೆ ಇದು ಅದು ಅಂತ ತಿಳ್ಕೊಂಡು ಅದರಲ್ಲೇ ಇದ್ದಾರೆ. ಅರಿವಿಲ್ಲ ನನ್ನ ಆತ್ಮ ಅನ್ನೋದು. ಬಾಬವರು ಪ್ರತಿ ಒಂದು ಆತ್ಮಗಳಿಗೂ ಓದಿಸ್ತಾರೆ. ನಾವು ಆತ್ಮ ಈ ಕಿವಿಯಿಂದ ಕೇಳಿಸ್ಕೊಳ್ತಾ ಇದ್ದೀವಿ. अब बाबा कहते कोई भी विकार की बात इन कानून से न सुनो. ಬಾಬಾ ಹೇಳ್ತಾರೆ ಯಾವುದೇ ವಿಕಾರದ ಮಾತುಗಳನ್ನ ಈ ಕಿವಿಯಿಂದ ಕೇಳಬೇಡಿ, ನೋಡಬೇಡಿ, ಕೇಳಬೇಡಿ. ಇದೆಯಲ್ಲ, ಕೆಟ್ಟದ್ದನ್ನು ಕೇಳಬಾರ್ದು, ನೋಡಬಾರ್ದು, ಮಾತಾಡಬಾರ್ದು, ಯೋಚನೆ ಮಾಡಬಾರ್ದು, ಎಲ್ಲ ಇದೆ ಅಲ್ವಾ. ಬಾಪ್ ತುಮೇ ವಿಶ್ವ ಕಾ ಮಾಲೀಕ್ ಬನಾತೆ, ಮಂಜಿಲ್ ಬಹುತ್ ಬಡಿ ಹೇ. ಬಾಬೋರ್ ನಿಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡ್ತಾರೆ. ಗುರಿ ತುಂಬಾ ಶ್ರೇಷ್ಠವಾಗಿದೆ. ಮೃತ್ಯು ಎಲ್ಲರಿಗೂ ಹತ್ರ ಇದೆ. ತೋ ಫಿರ್ ತುಮ್ಕೋ ಡರ್ ಲಗೇಗಾ. ಮತ್ತೆ ನಿಮ್ಮ ಮಕ್ಕಳಿಗೆ ಭಯ ಆಗುತ್ತೆ ಮೃತ್ಯು ಹತ್ರ ಇದೆ ಅಂದ್ರೆ. मनुष्यों को मरने के समय भी मित्र संबंधी आदि कहते हैं ना, भगवान को याद करो या कोई अपने गुरु आदि को याद करेंगे. ಮನುಷ್ಯರು ಮೃತ್ಯುವಿಗೆ ಸಮೀಪ ಇರುವಾಗ ಎಲ್ಲಾ ಸಂಬಂಧಿಕರು ಯಾರನ್ನ ನೆನ್ಪು ಮಾಡಿಸ್ತಾರೆ? ಓ ಭಗವಂತನ ನೆನ್ಪು ಮಾಡಿ ಅಂತ ಹೇಳ್ತಾರೆ, ಇಲ್ಲ ಗುರುಗಳನ್ನ ನೆನ್ಪು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಬಾಬಾ ಹೇಳ್ತಾರೆ ದೇಹದಾರಿ ಕೋ ಯಾದ್ ಕರ್ನಾ ಸಿಕ್ಲಾತೆ ಹೇ. ಬಾಬಾ ತೋ ಕೇತೆ ಮಾಮೀಕಂ ಯಾದ್ ಕರೋ. ಗುರುಗಳು ಅಂದ್ರೆ ಯಾರು? ದೇಹದಾರಿಗಳು. ದೇವತೆಗಳು ಅಂದ್ರೆ ಯಾರು? ದೇಹದಾರಿಗಳು. ಮನುಷ್ಯರು ದೇಹದಾರಿಗಳನ್ನೇ ನೆನ್ಪು ಮಾಡೋದನ್ನ ಕಲ್ಸ್ಕೊಡ್ತಾರೆ. ಆದ್ರೆ ಬಾಬಾ ಹೇಳ್ತಾರೆ ಮಕ್ಕಳೇ ಕೇವಲ ನನ್ನೊಬ್ಬನ ನೆನ್ಪು ಮಾಡಿ. तो तुम बच्चों की ही बुद्धि में है, बाप फरमान करते हैं ಮಾಮೇಕಂ ಯಾದ್ ಕರೋ. ಇದೆಲ್ಲ ನಿಮ್ಮ ಮಕ್ಕಳ ಬುದ್ಧಿಯಲ್ಲೇ ಇದೆ. ಬಾಬೋರು ಆದೇಶ ಮಾಡ್ತಾರೆ ಮಕ್ಕಳೇ ಕೇವಲ ನನ್ನೊಬ್ಬನ ನೆನಪು ಮಾಡಿ, ಯಾವುದೇ ದೇಹದಾರಿಗಳನ್ನು ನೆನಪು ಮಾಡಬೇಡಿ. ಮಾ ಬಾಪಿ ದೇಹದಾರಿ ಹೇನಾ, ಅಯ್ಯೋ ನನಗೇನು ಯಾವ ದೇಹದಾರಿ ಕಡೆ ಆಕರ್ಷಣೆ ಇಲ್ಲ ಅಂತ ಹೇಳ್ಬೋದು. ಬಾಬಾ ಹೇಳ್ತಾರೆ ದೇಹದಾರಿ ಆಕರ್ಷಣೆ ಅಂದ್ರೆ ಏನು ಅಣ್ಣಂದಿರಿಗೆ ಅಕ್ಕಂದಿರದೆ ಆಕರ್ಷಣೆ, ಅಕ್ಕಂದಿರಿಗೆ ಅಣ್ಣಂದಿರದೆ ಆಕರ್ಷಣೆ ಅಂತಲ್ಲ. ತಂದೆ ತಾಯಿ ಕೂಡ ದೇಹದಾರಿಗಳೇ ಅಲ್ವಾ ಮಕ್ಕಳೇ. ನಾನಂತೂ ವಿಚಿತ್ರವಾಗಿದ್ದೀನಿ, ವಿದೇಹಿಯಾಗಿದ್ದೀನಿ. ಇವರಲ್ಲಿ ಕುತ್ಕೊಂಡು ನಾನು ನಿಮ್ಮ ಮಕ್ಕಳಿಗೆ ಜ್ಞಾನ ಕೊಡ್ತೀನಿ. ಈ ಜ್ಞಾನ ಅವ್ರ ಯೋಗ ಸೀಕ್ತೆ. ಈಗ ನೀವು ಜ್ಞಾನ ಮತ್ತು ಯೋಗವನ್ನ ಕಲಿತಾ ಇದ್ದೀರಿ. तुम कहते हो ज्ञान सागर बाप द्वारा हम ज्ञान सीख रहे राज राजेश्वरी बनने के लिए. ನೀವು ಬಾಬೋರಿಂದ ಜ್ಞಾನ ಸಾಗರನಿಂದ ಜ್ಞಾನ ಕಲಿತಾ ಇದ್ದೀರಿ. ಈ ಜ್ಞಾನದಿಂದ ರಾಜ ರಾಜೇಶ್ವರಿ ಆಗ್ತೀರಿ. ಜ್ಞಾನ ಸಾಗರ ಜ್ಞಾನ ಕಲಿಸ್ತಾರೆ ಮತ್ತು ರಾಜಯೋಗವನ್ನ ಕಲಿಸ್ಕೊಡ್ತಾರೆ. ಅಚ್ಚಾ, मीठे मीठे सिकिलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार गुड मॉर्निंग नमस्ते नमस्ते नमस्ते. ಧಾರಣೆಗೋಸ್ಕರ ಮುಖ್ಯ ಸಾರ. ತಿಳುವಳಿಕೆ ಉಳ್ಳವರಾಗಿ ಮಾಯೆಯ ಬಿರುಗಾಳಿಗೆ ಎಂದು ಹೆದರಬಾರದು. ಕಣ್ಣು ಮೋಸ ಮಾಡುತ್ತೆ, ಆದ್ದರಿಂದ ಕಣ್ಣುಗಳನ್ನ ಚೆನ್ನಾಗಿ ಸಂಭಾಲನೆ ಮಾಡ್ಕೊಳ್ಳಿ. ಯಾವುದೇ ವಿಕಾರಿ ಮಾತುಗಳನ್ನ ಈ ಕಿವಿಯಿಂದ ಕೇಳಬೇಡಿ. ಯಾವುದೇ ವಿಕಾರಿ ಮಾತನ್ನ ಕಿವಿಯಿಂದ ಕೇಳಬೇಡಿ. ಎರಡನೇದು, ನಿಮ್ಮ ಹೃದಯದಲ್ಲಿ ನಿಮ್ಮನ್ನ ನೀವೇ ಕೇಳ್ಕೊಳ್ಳಿ, ನಾನು ಎಷ್ಟು ಆತ್ಮಗಳನ್ನ ನನ್ನ ಸಮಾನ ಮಾಡಿದ್ದೀನಿ. ಮಾಸ್ಟರ್ ಪತೀತ ಪಾವನಿಯಾಗಿ ಎಲ್ಲರನ್ನೂ ಪಾವನ ಮಾಡೋ ಸೇವೆ ಮಾಡ್ತಾ ಇದ್ದೀನ ನಾನು. ಹಮಾರೆ ಮೇ ಕೊಯ್ ಅವಗುಣ ತೋ ನೈ ಹೇ. ಚೆಕ್ ಮಾಡ್ಕೊಳ್ಬೇಕು ಇದೆಲ್ಲ. ನನ್ನಲ್ಲಿ ಯಾವುದೇ ಅವಗುಣ ಇಲ್ವಾ? ದೈವಿ ಗುಣ ಎಷ್ಟರ ಮಟ್ಟಿಗೆ ಧಾರಣೆ ಮಾಡ್ಕೊಂಡಿದ್ದೀನಿ. 4 ಮುಖ್ಯ ಮಾತು. ಎಷ್ಟು ಆತ್ಮಗಳನ್ನ ನಾನು ಸಮಾನ ಮಾಡ್ಕೊಂಡಿದ್ದೀನಿ. ಮಾಸ್ಟರ್ ಪತೀತ ಪಾವನಿಯಾಗಿ ನಾನು ಪಾವನಾಗಿ ಎಷ್ಟು ಆತ್ಮಗಳನ್ನ ಪಾವನ ಮಾಡೋ ಸೇವೆ ಮಾಡ್ತಾ ಇದ್ದೀನಿ. ನನ್ನಲ್ಲಿ ಯಾವುದೇ ಅವಗುಣ ಇಲ್ವಾ? ದೈವಿ ಗುಣ ಎಷ್ಟರ ಮಟ್ಟಿಗೆ ಧಾರಣೆ ಮಾಡ್ಕೊಂಡಿದ್ದೀನಿ. ಇವೆಲ್ಲ ಚೆಕಿಂಗ್ ಪಾಯಿಂಟ್. ವರದಾನ:
हर संकल्प व कर्म को श्रेष्ठ और सफल बनाने वाले ज्ञान स्वरूप समझदार भव. ಪ್ರತಿಯೊಂದು ಸಂಕಲ್ಪ ಹಾಗೂ ಕರ್ಮವನ್ನು ಶ್ರೇಷ್ಠ ಹಾಗೂ ಸಫಲ ಮಾಡಿಕೊಡೋರೆ ಜ್ಞಾನ ಸ್ವರೂಪ ತಿಳುವಳಿಕೆ ಉಳ್ಳವರಾಗೋದು. ಯಾರು ಜ್ಞಾನ ಸ್ವರೂಪ ತಿಳುವಳಿಕೆ ಉಳ್ಳವರಾಗ್ತಾರೆ, कोई भी संकल्प कर्म करते वो सफलता मूरत बनते हैं. ಜ್ಞಾನ ಸ್ವರೂಪ ತಿಳುವಳಿಕೆ ಉಳ್ಳವರಾಗಿ ಯಾವುದೇ ಸಂಕಲ್ಪ ಕರ್ಮ ಮಾಡ್ತೀರಿ ಅಂದ್ರೆ ಅವಾಗ ಸಫಲತಾ ಮೂರ್ತಿಗಳಾಗ್ತೀರಿ. इसी का यादगार भक्ति मार्ग में कार्य प्रारंभ करते समय स्वस्थिति निकालते हैं. ಇದರ ನೆನಪಾರ್ತನೆ ತಿಳುವಳಿಕೆ ಉಳ್ಳವರಾಗಿ ಪ್ರತಿ ಒಂದು ಸಂಕಲ್ಪ ಕರ್ಮ ಮಾಡೋದ್ರದ್ದೇ ಸಫಲತಾ ಮೂರ್ತಿಗಳಾಗೋದರ ನೆನಪಾರ್ಥವಾಗಿ ಭಕ್ತಿ ಮಾರ್ಗದಲ್ಲಿ ಯಾವುದೇ ಕಾರ್ಯ ಪ್ರಾರಂಭ ಮಾಡೋ ಸಮಯದಲ್ಲಿ ಸ್ವಸ್ತಿಕ್ ಬರೀತಾರೆ ಮತ್ತು ಗಣೇಶನ ವಿಶೇಷ ಪೂಜೆ ನಮನ ಮಾಡ್ತಾರೆ. ಗಣೇಶನಿಗೆ ಸ್ವಸ್ತಿಕ ಸ್ವಸ್ಥಿತಿ ಮೇ ಸ್ಥಿತ ಹೋನೆ और गणेश नॉलेजफुल ಸ್ಥಿತಿ का ಸೂಚಕ है. ಈ ಸ್ವಸ್ತಿಕ್ ಸ್ವಸ್ಥಿತಿಯಲ್ಲಿ ಸ್ಥಿತ ಆಗೋದರ ನೆನಪಾರ್ಥ. ಯಾವುದೇ ಕಾರ್ಯವನ್ನ ಸ್ವಸ್ಥಿತಿಯಲ್ಲಿ ಸ್ಥಿತ ಆಗಿ ಮಾಡಿ ಅನ್ನೋದಕ್ಕೆ ಸ್ವಸ್ತಿಕ್ ಬರೀತಾರೆ. ಗಣೇಶ ಅಂದ್ರೆ ನಾಲೆಜ್ಫುಲ್ ಸ್ಥಿತಿಯಲ್ಲಿದ್ದು ಯಾವುದೇ ಕರ್ಮ ಮಾಡಿ ಅನ್ನೋ ಸೂಚಕ. ಇದು ಮಾಡೋದಕ್ಕೆ ಮುಂಚೆ ಕರ್ಮದ ಆದಿ ಮಧ್ಯ ಅಂತ್ಯ ಎಲ್ಲ ಯೋಚನೆ ಮಾಡಿ ಕರ್ಮ ಮಾಡಿ ಅನ್ನೋದಕ್ಕೆ ಗಣೇಶ. ಆ बच्चे जब स्वयं नॉलेजफुल बन हर संकल्प कर्म करते हो तो सहज सफलता का अनुभव होता है. ಈ ಮಕ್ಕಳು ಯಾವಾಗ ಸ್ವಯಂ ನಾಲೆಜ್ಫುಲ್ ಆಗಿ ಪ್ರತಿಯೊಂದು ಸಂಕಲ್ಪ ಹಾಗೂ ಕರ್ಮ ಮಾಡ್ತಿರೋ ಸಹಜವಾಗಿ ಸಫಲತೆಯ ಅನುಭವ ಆಗುತ್ತೆ. ಅಂದ್ರೆ ಪ್ರತಿ ಸಂಕಲ್ಪ ಕರ್ಮವನ್ನು ಶ್ರೇಷ್ಠ ಹಾಗೂ ಸಫಲ ಮಾಡ್ಕೋಬೇಕಂದ್ರೆ ಎರಡು ಮಾತು, ಸ್ವಸ್ಥಿತಿಯಲ್ಲಿದ್ದು ಪ್ರತಿಯೊಂದು ಕಾರ್ಯ ಮಾಡಿ, ಮತ್ತೆ ಗಣೇಶ ನಾಲೆಜ್ಫುಲ್ ಆಗಿ ಪ್ರತಿಯೊಂದು ಕಾರ್ಯವನ್ನು ಮಾಡಿ ಅವಾಗ ಸಫಲತೆ ಸಿಗುತ್ತೆ. ಸ್ಲೋಗನ್ ब्राह्मण जीवन की विशेषता है खुशी, इसलिए खुशी का दान करते चलो. ಬ್ರಾಹ್ಮಣ ಜೀವನದ ವಿಶೇಷತೆನೇ ಖುಷಿ, ಆದ್ದರಿಂದ ಖುಷಿಯ ದಾನ ಮಾಡ್ತಾ ಹೋಗಿ. ಅವ್ಯಕ್ತ ಇಶಾರೆ जैसे कोई भी साइंस के साधन को यूज करेंगे पहले चेक करेंगे कि लाइट है या नहीं. ಯಾವುದೇ ವಿಜ್ಞಾನದ ಸಾಧನವನ್ನ ಯೂಸ್ ಮಾಡ್ತೀರಿ ಅಂದ್ರೆ ಮೊದಲು ಚೆಕ್ ಮಾಡಲಾಗುತ್ತೆ ಕರೆಂಟ್ ಇದೆಯಾ ಇಲ್ವಾ ಅಂತ. ऐसे जब योग का शक्तियों का गुणों का प्रयोग करते हो पहले चेक करो कि मूल आधार आत्मिक शक्ति परमात्मा शक्ति का लाइट स्थित है. ಅದೇ ರೀತಿ ಯಾವಾಗ ಯೋಗದ ಶಕ್ತಿಗಳ ಗುಣಗಳ ಪ್ರಯೋಗ ಮಾಡ್ತಿರೋ ಮೊದಲು ಚೆಕ್ ಮಾಡ್ಕೊಳ್ಳಿ, ಮೂಲ ಆಧಾರನೇ ಆತ್ಮಿಕ ಶಕ್ತಿ ಪರಮಾತ್ಮ ಶಕ್ತಿಯ ಲೈಟ್, ಅದರಲ್ಲಿ ನಾನು ಸ್ಥಿತವಾಗಿದ್ದೀನ. ಆತ್ಮ ಸ್ಥಿತಿಯಲ್ಲಿ ಸ್ಥಿತವಾಗಿ ಬಾಬೋರ್ ಲೈಟ್ ಅಲ್ಲಿ ಸ್ಥಿತವಾಗಿದ್ದೀನ. ಆವಾಗಲೇ ಇದೆಲ್ಲ ಶಕ್ತಿ ಗುಣ ಯೋಗ ಎಲ್ಲವೂ ಪ್ರಯೋಗದಲ್ಲಿ ಬರಲಿಕ್ಕೆ ಸಾಧ್ಯ. अगर स्थिति और स्वरूप डबल लाइट है प्रयोग की सफलता बहुत सहज पा सकते हो. ಯಾವಾಗ ನಿಮ್ಮ ಸ್ಥಿತಿ ಮತ್ತು ಸ್ವರೂಪ, ನಿಮ್ಮ ಆತ್ಮ ಸ್ವರೂಪ ಆತ್ಮ ಸ್ಥಿತಿ ಯಾವಾಗ ಡಬಲ್ ಲೈಟ್ ಇರುತ್ತೋ ನಾವು ಹೇಳ್ತಾರೆ ಆವಾಗ ಪ್ರಯೋಗ ಸಫಲತೆ ಬಹಳ ಸಹಜವಾಗಿ ಪಡ್ಕೊಳ್ಬಹುದು. ಪ್ರತಿಯೊಂದು ಪ್ರಯೋಗದ ಸಫಲತೆನ ಈಸಿಯಾಗಿ ತಗೊಳ್ಬಹುದು. ಯಾವಾಗ ಆತ್ಮಿಕ ಶಕ್ತಿ ಪರಮಾತ್ಮ ಶಕ್ತಿಯ ಲೈಟ್, ಆ ಲೈಟ್ ಇದೆ ಅಂದ್ರೆ ಗುಣಗಳು ಶಕ್ತಿಗಳು ಯೋಗ ಇದೆಲ್ಲವೂ ಉಪಯೋಗಕ್ಕೆ ಬರುತ್ತೆ. ಪ್ರಯೋಗಕ್ಕೆ ಬರೋದು ಅಂದ್ರೆ ಉಪಯೋಗಕ್ಕೆ ಬರುತ್ತೆ. ಅದರಿಂದ ಫಸ್ಟ್ ಚೆಕ್ ಮಾಡ್ಕೊಳ್ಳಿ, ನನ್ನ ಮೂಲ ಆಧಾರದ ಸ್ಥಿತಿಯಲ್ಲಿ ನಾನು ಸ್ಥಿತವಾಗಿದ್ದೀನ. ಆತ್ಮಿಕ ಸ್ಥಿತಿ ಆತ್ಮಿಕ ಸ್ವರೂಪದಲ್ಲಿ ಪರಮಾತ್ಮ ಶಕ್ತಿಯ ಲೈಟ್ ಅಲ್ಲಿ ಕನೆಕ್ಟ್ ಆಗಿ ಸ್ಥಿತವಾಗಿದ್ದೀನ ಅಂತ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಇದೆಲ್ಲದನ್ನು ಪ್ರಯೋಗ ಮಾಡಿ ಅವಾಗ ಸಫಲತೆ ಸಹಜವಾಗಿ ಸಿಗುತ್ತೆ. ಸಂಗಮ ಯುಗದಲ್ಲಿ ಗಾಯನ ಯೋಗ್ಯರು, ಸತ್ಯಯುಗದಲ್ಲಿ ಪೂಜ್ಯರು. ಬಾಕಿ ಎಲ್ಲದಕ್ಕಿಂತ ಕಠಿಣ ರೋಗ ದೇಹ ಅಭಿಮಾನದ ರೋಗ. ಈ ಅಭಿಮಾನದ ರೋಗನೇ ನಿಮ್ಮನ್ನು ಮಹಾರೋಗಿಯನ್ನಾಗಿ ಮಾಡಿದೆ.
ಇದನ್ನ ಸಮಾಪ್ತಿ ಮಾಡಿ ಆವಾಗ ಬಾಬುವರ ಹೃದಯದಲ್ಲಿ ಸ್ಥಾನ ತಗೊಳ್ತೀರಿ. ಬಾಬುವರ ಹೃದಯದಲ್ಲಿ ಕುತ್ಕೊಳ್ಬೇಕಂದ್ರೆ ವಿಶಾಲ ಬುದ್ಧಿಯವರಾಗಿ ಮೊದಲು ಜ್ಞಾನ ಚಿತೆಯಲ್ಲಿ ಕೂತ್ಕೊಳ್ಳಿ. ಈ ಆತ್ಮೀಯ ಸೇವೆಯಲ್ಲಿ ತೊಡಗಿಸ್ಕೊಳ್ಳಿ. ಜ್ಞಾನ ಹೇಳೋದ್ರ ಜೊತೆಗೆ ಬಾಬುವರ ನೆನಪು ಚೆನ್ನಾಗಿ ಮಾಡಬೇಕು. ಓಂ ಶಾಂತಿ.